ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಶಂಕರ ಭಗವತ್ಪಾದರು ಗುರುಗಳನ್ನು ಹೇಗೆ ಇರ್ತಾರೆ, ಗುರುಗಳು ಅಂತ ಯಾರಿಗೆ ಅನ್ನಬೇಕು ಅನ್ನೋದನ್ನು ಒಂದೇ ಶ್ಲೋಕದಲ್ಲಿ ಹೇಳಿದರು. ಶ್ರೋತ್ರಿಯಂ ಔರ್ಜಿನೋ ಅಕಾಮಹತೋ ಯೋ ಬ್ರಹ್ಮವಿದ್ಯಮಃ ಬ್ರಹ್ಮಣಿ ಉಪರತಃ ಶಾಂತೋ ನಿರಂಧನ ಇವ ನಲಃ ಅಹೇತುಕ ದಯಾ ಸಿಂಧು ಬಂಧು ಆನಮತಾಂ ಸತಾ. ಪಾದಕ್ಕೆ ನಮಸ್ಕರಿಸಿ ಬಂದಂಥ ಶಿಷ್ಯನಿಗೆ ಅನಾಯಾಸವಾಗಿ ಉಪದೇಶ ಮಾಡತಕ್ಕಂಥ ಸದ್ಗುರುಗಳು ಅವರಿಗೆ ಪರಮಾತ್ಮನ ಸ್ವರೂಪಿ ಅಂತಾರೆ. ಅಂತಹ ಗುರುಗಳನ್ನು ಶಿಷ್ಯನಾಗಿರತಕ್ಕಂಥವ ಏನು ಮಾಡಬೇಕು ಅಂದ್ರೆ ತಮ್ಮ ಆರಾಧ್ಯ ಅಂಥವರನ್ನು ಪ್ರಾಪ್ತಿ ಮಾಡಿಕೊಂಡು ಭಕ್ತಿಯ ಪ್ರವ್ಯಸ್ವಶ್ರಿಯ ಸೇವನೈ ಪ್ರೀತಿ ಆದರ ಸೇವೆ ಇವು ಮೂರದ. ಗುರುಗಳಲ್ಲಿ ಪ್ರೀತಿ ಅಂದರೆ ಭಕ್ತಿ ಇರಬೇಕು. ಆದರ ಅಂದರೆ ಯಾವಾಗಲೂ ಕೂಡ ಮಾನ ಸನ್ಮಾನವನ್ನು ಕೊಡ್ತಿರಬೇಕು. ಆಮೇಲೆ ಸೇವೆ ಮಾಡಬೇಕು. ಸೇವಾ ಸನ್ಮಾನದಿಂದ ಮಾಡಬೇಕು ಅಂತಾರೆ. ಮಾಲಕರ ಮನೆಯೊಳಗೆ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಸೇವಾ ಅನ್ನಂಗಿಲ್ಲ, ಪಗಾರ ತಗೋತಾರೆ. ಅವರ ಮನಸ್ಸಿನಿಂದ ಮಾಡೋಂಗಿಲ್ಲ, ಆದರೆ ಇಲ್ಲ, ಅವರಿಗೆ ಅನಿವಾರ್ಯ ಅದ. ಜೀವನ ನಡೆಸಲಿಕ್ಕೆ ಇನ್ನೊಬ್ಬರ ಕೆಲಸ ಮಾಡೋದು ಅನಿವಾರ್ಯದ ಅಂತ ಮಾಡ್ತಾರೆ, ಆದರೆ ಇಲ್ಲ. ಹಾಗೆ ಸದ್ಗುರುಗಳ ಸೇವೆಯಲ್ಲಿ ಹೆಂಗಿರಬೇಕು? ಆದರ ಇರಬೇಕು. ಆದರ ಇರಬೇಕು. ಆಮೇಲೆ ಏನಪ್ಪ ಅಂತ ಕೇಳಿದರೆ ಹೆಂಗಿರಬೇಕು? ಭಕ್ತಿ ಇರಬೇಕು. ಆಗ ಭಕ್ತಿ ಇವೆಲ್ಲ ಒಳಗೆ ಕೂಡಿಕೊಂಡು ಸೇವನೈ ಅವರನ್ನು ಸೇವಿಸಬೇಕು. ಅನ್ಯಥಾ ಆ ಮನುಷ್ಯ ಗುರುಕುಲದಲ್ಲಿ ಎಷ್ಟು ವರ್ಷ ಇದ್ದರೂ ಕೂಡ ಅವನಿಗೆ ಏನೂ ಲಭಿಸುವುದಿಲ್ಲ. ಮೂರ್ತಿ ತೆಗೆವನ ಹಂತಕ್ಕೆ ಅವನ ಕೈಯನ್ನು ಕಲ್ಲನೇ ಮೂರ್ತಿ ಹಾಕೋದು. ಎಷ್ಟೋ ಕಲ್ಲು ಬಿದ್ದಿರ್ತಾವಲ್ಲೇ, ಅವನ ಪಟಾಂಗಣದಾಗೆ ಬಿದ್ದಿರ್ತಾವೆ. ಅವನ ದೃಷ್ಟಿನೂ ಆ ಕಡಿಲ್ಲ, ಅವನ ಕೆಲಸವೂ ಆ ಕಡಿಲ್ಲ, ಬಿದ್ದಾವ ಹಂಗೆ. ಪರಂತು ಯಾವ ಶಿಲ್ಪಿ ಮನಸ್ಸು ಮಾಡಿ ತನ್ನ ಕೈ ಹಸ್ತಾನೆ ಅವೇ ಮೂರ್ತಿ ಆಗ್ತವೆ, ಅನ್ಯ ಮೂರ್ತಿ ಆಗುವುದಿಲ್ಲ. ಅದನ್ನು ಸದ್ಗುರು ಆ ಕಲ್ಲನ್ನು ಸ್ವೀಕಾರ ಮಾಡೋಕ್ಕೆ ಸೇವಾ ಇದು ಬಹಳ ಮುಖ್ಯದ ಅಂತ ಶಾಸ್ತ್ರದೊಳಗೆ. ಆ ಸೇವಾ ಮನುಷ್ಯನಿಗೆ ಮಾಡಲಿಕ್ಕೆ ಬರಲಿಲ್ಲ ಅಂತಂದ್ರೆ ಅಂಥ ಶಿಷ್ಯ, ಗುರುಕೃಪಾ ಆಗದೇ ಇರತಕ್ಕಂಥ ಶಿಷ್ಯ ಅವನ ಜೀವನದಲ್ಲಿ ಎಂದೂ ಸುಖಿಯಾಗುವುದಿಲ್ಲ.
ಅವ ಅಷ್ಟು ಸೇವೆಯಿಂದ ಭಾವದಿಂದ ಆಮೇಲೆ ಭಕ್ತಿಯಿಂದ ಕಾಯ ವಾಚ ಮನಸ ಇದ್ದ ಅಂದರೆ ಅವನಿಗೆ ಉಪದೇಶ ಎಲ್ಲ ಕಲ್ಲು ಮೂರ್ತಿ ಆಗುವುದಿಲ್ಲ. ಯಾವ ಕಲ್ಲ ಅವ ಕಟ್ಟದಟ್ಟೆ ಅವ ಹೊಡೆದಟ್ಟೆ ಹಾರ್ತದೆ ಆ ಕಲ್ಲು ಮೂರ್ತಿ ಹಾಕದು. ಏಟು ಕೊಟ್ರೆ ಎರಡಾಗು ಕಲ್ಲಿದ್ದು ಅಂದ್ರೆ ಆ ಕಲ್ಲು ಮೂರ್ತಿ ಆಗೋದಿಲ್ಲ. ಆ ಕಲ್ಲು ಎಲ್ಲಿ ಹೋಗ್ತಾವೆ ಅಂದ್ರೆ ಪಾಯದಾಗಿರ್ತಾವೆ ನೋಡ್ರಿ, ಗುಂಡು ಗುಂಡು ಕಲ್ಲು ಪಾಯಕ್ಕೆ ಹಾಕ್ತಾರಲ್ಲ, ಅದು ಪಾಯದ ಕಲ್ಲು ಆಗ್ತಾವೆ ಅಷ್ಟೇ, ಮನೆ ಕಟ್ಟು ಕಲ್ಲು ಆಗೋದಿಲ್ಲ ಅದಕ್ಕೆ. ಅದಕ್ಕಂತಾರೆ ಅವರು ಮನುಷ್ಯನಿಗೆ ಆಗ ಮನಸ ಪ್ರವ ಪ್ರಶ್ರಯ ಸೇವನೈ, ಗುರುಗಳಿಗೇನಪ್ಪ ಪ್ರವಾಹ ಪ್ರಶ್ಯ ಸೇವನ ಮಾಡಬೇಕು ಅಂದರೆ ಏನಪ್ಪ ಅಂತ ಕೇಳಿದರೆ ಅವನಿಗೆ ಆಕಲ್ಲ. ಜಗತ್ತಿನೊಳಗೆ ಎಲ್ಲನೂ ಅದ. ಮಹಾತ್ಮರು ಹೇಳ್ತಾರೆ, ಜಗತ್ತಿನಾಗ ಇಲ್ಲಿ ಮೋಕ್ಷದ, ಇಲ್ಲಿ ಧನ ಸಂಪತ್ತಿ ಅದ, ಇಲ್ಲಿ ಸ್ವರ್ಗದ, ಇಲ್ಲಿ ಎಲ್ಲನೂ ಅದ. ಇದು ಯಾರು ಬೇಕು ಹಂಗದ. ಶಾಸ್ತ್ರ ಹೇಳ್ಯಾರವು, ಸುವರ್ಣ ಪುಷ್ಪಿತಾಂ ಪೃಥ್ವೀಂ ಚಿನ್ವಂತಿ ಪುರುಷತ್ರಯ. ಇದು ಬಂಗಾರ ಹೂವಿಂದು ಸೃಷ್ಟಿ ಅದ, ಇಲ್ಲಿ ಎಲ್ಲನೂ ಅದ. ಪರಂತು ಅದನ್ನು ಪಡ್ಕೊಳ್ಳೋರು ಮೂರೇ ಮಂದಿ, ಎಲ್ಲರಿಗೆ ಸಿಗಂಗಿಲ್ಲ ಅಂತಾರವ್ರು. ಶೂರಶ್ಚ ಕೃತ ವಿದ್ಯಶ್ಚ ಯಶ ಜಾನಾತಿ ಸೇವಿತು. ಒಬ್ಬ ಶೂರಿದ್ರೆ ಅವನಿಗೆ ಎಲ್ಲರೂ ಹೊಗಳ್ತಾರೆ, ಒಬ್ಬ ವಿದ್ಯಾವಂತಿದ್ರೆ ಹೊಗಳ್ತಾರೆ, ಇವೆರಡೂ ಇಲ್ಲ. ಇನ್ನು ಅವನಿಗೆ ಯಾರು ಹೊಗಳ್ತಾರೆ ಅಂದ್ರೆ ಯಶ ಜಾನಾತಿ ಸೇವಿತು. ಯಾರು ದಡ್ಡೇ ಇರಲಿ ಸೇವೆ ಮಾಡೋಕ್ಕಿಲ್ಲ, ಅಂಥ ಮನುಷ್ಯನ ಮೇಲೆ ಗುರು ಕೃಪಾ ಆಗ್ಯದಂತ ಎಷ್ಟೋ ಇತಿಹಾಸಗಳನ್ನು ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ. ಆಕಳ ಸೇವೆ ಮಾಡಿ, ಗುರುಗಳು ಹೊಲ ಸೇವೆ ಮಾಡಿ, ಅವರೆಲ್ಲ ಗುರು ಕೃಪಾ ಆಗ್ಯದಲ್ಲ ಅವರಿಗೆ ಅಂತಾರೆ. ಅದಕ್ಕೆ ಅವರು ಏನಪ್ಪ ಅಂತ ಕೇಳಿದರೆ, ಸದ್ಗುರು ಸೇವೆ ಏನಪ್ಪ ಅಂತ ಕೇಳಿದರೆ ಯಾವ ಆ ರೀತಿಯಾಗಿ ಮಾಡ್ತಾನೆ ಅಂಥವನಿಗೆ ಏನಪ್ಪ ಅಂತಂದ್ರೆ ಅವನಿಗೆ ಸಿಗ್ತಾವೆ. ಅಭಿವಾದನಶೀಲಸ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ. ಏನಪ್ಪ ಕೀರ್ತಿ ಆಯು ಯಶೋ ಬಲ. ಯಾರು ದೊಡ್ಡವ್ರದು, ಹಿರಿಯರದು, ತಾಯಿ ತಂದೆಗಳದು, ಮುತ್ಯಾಂದು, ಅದಕ್ಕಿಂತ ಹೆಚ್ಚು ದೇವ್ರದು, ಗುರುಗಳು ಸೇವೆ ಮಾಡ್ತಾರೆ. ಅವ್ರಿಗೇನಪ್ಪ ಅಂದರೆ ಹೇಳ್ತಾರೆ ಅವರು, ಅವರಿಗೆ ಇವು ಜೀವನದಲ್ಲಿ 4 ಸಾಮಾನು ಸಿಗ್ತಾವಂತಾರೆ ಅವರು ಸೇವೆ ಮಾಡಿದವರು. ಮನೆಯಾಗ 2 ಮಕ್ಕಳು ಅದಾರ, ಚಂದ ಮಾತಾಡ್ತಾನೆ, ರೊಕ್ಕ ತಂದು ಕೊಡ್ತಾನೆ, ಅವ ತೊಳೆಗಿಲ್ಲ ಒಳಗಿಲ್ಲ. ಅವ್ರು ಯಾರಿಗೆ ಕೊಡ್ತಾರೆ ಆಸ್ತಿ? ಯಾವ ತೊಳಿತಾನೆ ಬೆಳಿತಾನೆ ಅವನಿಗೆ ಕೊಡ್ತಾನೆ, ಅವನ ಮೇಲೆ ಭಾಳ ಪ್ರೀತಿ ಇರ್ತದೆ. ಅದಕ್ಕಂತಾರೆ ಅವರು ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ. ಯಾವಾಗಲೂ ಸದಾ ಚೆನ್ನಾಗಿ ರಿ ಹಾಕಿ ಮಾತಾಡೋಣ, ಯಾರಿಗೆ ಮಾತು ಕೇಳಿದ್ರೆ ಸಂತೋಷ ಆಕ್ಕದ ಅಂಥವ. ಆಮೇಲೆ ಯಾರು ಹಿರಿಯರ ಸೇವೆ ಮಾಡ್ತಾನೆ ಅಂಥವ್ರಿಗೆ ಏನಾಗ್ತದೆ? ಆಯುಷ್ಯ ಹೆಚ್ಚಾಗ್ತದೆ. ಅಂತಿರ್ತಾವೆ ಮುದುಕರು, ನಂದೆಲ್ಲ ನಿನಗೆ ಮುಟ್ಲಿಯಪ್ಪ, ನನ್ನ ಆಯುಷ್ಯ ಎಲ್ಲ ನಿನಗೆ ಮುಟ್ಲಿ ಅಂತಿರ್ತಾವಲ್ಲ. ದೇವ್ರು ಭಾಳ ಬದುಕಪ್ಪ, ಯಾಕಂದ್ರೆ ಸೇವೆ ಮಾಡೋಕ್ಕೆ ಬೇಕಲ್ಲ, ನಂದೆಲ್ಲ ಆಯುಷ್ಯ ನಿನಗೆ ಇರಲಿ ಅಂತಾರೆ ಮುದುಕರು. ಅದಕ್ಕಂತ ಆಯು, ಕೀರ್ತಿ, ಹೆಸರು ಬರ್ತದೆ. ರಾಮನ ಸೇವೆ ಲಕ್ಷ್ಮಣ ಮಾಡಿದ ಕೀರ್ತಿ, ಎಷ್ಟೋ ಮಂದಿ ಶಿಷ್ಯರ ಗುರುಗಳು ಸೇವೆ ಮಾಡಿದ ಕೀರ್ತಿ. ಅದಕ್ಕಂತಾರೋ ಕೀರ್ತಿನೂ ಬರ್ತದೆ, ಆಯುಷ್ಯ ಬೆಳೀತದೆ. 2 ಮೂರನೇದು ಏನಪ್ಪ ಅಂತ ಕೇಳಿದರೆ, ಆ ಮನುಷ್ಯನಿಗೆ ಏನು ಬೆಳೀತದೆ ಅಂತ ಕೇಳಿದರೆ, ಆಮೇಲೆ ಯಶ. ಯಶ ಮನುಷ್ಯನಲ್ಲಿ ಯಶ ಎಲ್ಲಕ್ಕಿಂತ ಮನುಷ್ಯ ಮಾಡೋದು ಯಶಕ್ಕಾಗಿ. ಆ ಯಶ ಅವನಿಗೆ ಕೀರ್ತಿ ಬರ್ತದೆ ಮನುಷ್ಯನಿಗೆ, ಅಂದ್ರೆ ಜಯ. ಅವರು ಆಶೀರ್ವಾದ ಐತಂದ್ರೆ ಜಯ ಆಗ್ತದೆ ಅವನಿಗೆ, ಯಾವ ಜಯ ಆಗ್ತದೆ. ಅದಕ್ಕೆ ಯುದ್ಧಕ್ಕೆ ಹೋಗ್ತಿತ್ತ ಮುಂಚೆ ಮೊದಲು ಏನು ಮಾಡ್ತೀರ ಅವರು? ಗುರುಗಳ ಭೇಟಿ ಆಗ್ತೀರಿ. ರಾಮ ಭೇಟಿಗೆ ಹೋಗ್ಯಾನ, ಎಲ್ಲಿ ಹೋದರೂ ಕೂಡ ಗುರುಗಳಿಂದ ದೇವರ ಗುಡಿಗೆ ಹೋಗ್ತೀರಿ. ಆ ಮನುಷ್ಯನಿಗೆ ಕೀರ್ತಿ ಜೊತೆಗೆ ಯಶನೂ ಬರ್ತದೆ, ಜಯ ಬರ್ತದೆ ಅವನಿಗೆ.
ಅವನಿಗೆ ಗೆಲ್ತಾನೆ ಮನುಷ್ಯ, ಗೆಲುವು ಬರ್ತದೆ ಅವನಿಗೆ, ಯಶ. ಆಮೇಲೆ ಮತ್ತೇನು ಬರ್ತದೆ ಅಂತ ಕೇಳಿದ್ರೆ ಬಲಂ. ಅದಕ್ಕೆ ಹೇಳ್ತಾರೆ ನವಗ್ರಹದೊಳಗೆ ನೋಡ್ರಿ, ಈಗ ನಿಮಗೆ ಶನಿ ನಡೆದದು, ಶನಿ ಕಾಡ್ತಾನೆ. ಪರಂತು 7ನೇ ಸ್ಥಾನದ ಗುರು ಅದಾನ, ಅದಕ್ಕೆ ಅವ್ನು ಕಾಡೋದು ಕಮ್ಮಿ ಹಾಕೋದು. ಗುರುವಿನ ಬಲ ಅದ ನಿಮಗೆ, ಶನಿ ಕಾಡಲ್ಲೆಕ್ಕ. ಗುರುಬಲ ಇರಬೇಕು ಮನುಷ್ಯನಿಗೆ. ಪಂಚಾಂಗದಲ್ಲೂ ಕೂಡ ಗುರುಬಲ ಅದ, ಹ್ಯಾಂಗಾರ ಇರಲ್ಲೆಕ್ಕ. ಇವನ ಬಲ ಇತ್ತು ಅಂದ್ರೆ ಏನೂ ಆಗಿಲ್ಲ. ಹಾಗೆ ಬಲ ಸಿಗ್ತದೆ. ಸೇವಾ ಮಾಡೋ ಬಲ, ಯಶ, ಕೀರ್ತಿ, ಆಯುಷ್ಯ. ಅದಕ್ಕೆ ಯಾವಾಗಲೂ ಹಿರಿಯರ ಸೇವಾ ಮಾಡೋಕ್ಕೆ ಕಲಿಬೇಕು. ಶಿಷ್ಯ ಗುರುಗಳ ಸೇವಾ, ಮಗ ತಂದೆ ಸೇವಾ, ಹೆಂಡತಿ ಗಂಡನ ಸೇವಾ, ತಮ್ಮ ಅಣ್ಣನ ಸೇವಾ. ಈ ಸೇವೆಯಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಅವರು ಮನುಷ್ಯನಿಗೆ ಇವು 4 ಸಿಗ್ತಾವ ಅಂತಾರೆ ಅವರು. ಆ 4 ಆಶೀರ್ವಾದದಿಂದ ಏನಾಗ್ತದೆ ಅಂತ ಕೇಳಿದರೆ ಮನುಷ್ಯನ ಅಂತಃಕರಣದಲ್ಲಿ ಧರ್ಮ, ಪ್ರತಿಭೆ ಇವೆಲ್ಲ ಉತ್ಪನ್ನ ಆಗ್ತಾವೆ. ಪುಣ್ಯ ಬರ್ತದೆ, ವಿಚಾರ ವಿವೇಕ ಬರ್ತದೆ. ಮನುಷ್ಯನಿಗೆ ಅವ ಸನ್ಮಾರ್ಗದ ದಾರಿ ಹಿಡಿತಾನೆ ಅಂತ ತಿಳ್ಕೊಂಡು ಸೇವಾ ಅತ್ಯಂತ ಭಾಳ ಅವಶ್ಯಕ ಅದ ಅಂತಾರೆ ಅವರು. ಮನುಷ್ಯನಿಗೆ ಯಾರು ಧರ್ಮ, ಅರ್ಥ, ಮೋಕ್ಷ ಅಪೇಕ್ಷೆ ಮಾಡ್ಬೇಕಂತೀರಿ, ಯಾರು ತಮ್ಮದೇನಪ್ಪ ಅಂದ್ರೆ ಕಲ್ಯಾಣ ಅಪೇಕ್ಷೆ ಮಾಡ್ತೀರಿ, ಧರ್ಮಾರ್ಥ ಕಾಮ ಮೋಕ್ಷಾಕಂ ಯ ಇಚ್ಛೇತ್ ಶ್ರೇಯ ಆತ್ಮನಃ. ಧರ್ಮವೇ ಆಗಲಿ, ಅರ್ಥವೇ ಆಗಲಿ, ಕಾಮವೇ ಆಗಲಿ, ಮೋಕ್ಷ, ಇವು ಯಾವ ಪುರುಷಾರ್ಥ, ಇವು ಯಾವುದೇ ಪುರುಷಾರ್ಥ ಸಾಧಿಸ್ಬೇಕಾದ್ರೂ ಕೆಲಸ ಜರುಗುತ್ತದೆ. ಸೇವಾ ಭಾಳ ಜರೂರಿ ಅದು, ಅದಲ್ಲ. ಮನೆ ಸೇವಾ ಮಾಡ್ತಾನಂತೆ, ರೊಟ್ಟಿ ಕೊಡ್ತಾರೆ, ಯಂತ್ರ ದುಡಿತಾನೆ. ಆಕೆ ಹೆಂಡತಿ ಗಂಡನ ಸೇವೆ ಮಾಡ್ತಾಳಂತೆ, ಕೊಳ್ಳಕಾಯಿ ತಂದು ಕೊಡ್ತಾನೆ. ಸೇವಾ ಇಲ್ಲದೆ ಏನು ಮಾಡ್ತಾರೆ, ಯಾರೇನು ಮಾಡ್ತಾರೆ, ಯಾರಿಗೆ ಯಾರದ. ಅದಕ್ಕಂತಾರೆ ಅವರು ಧರ್ಮಾರ್ಥ ಕಾಮ ಮೋಕ್ಷಾರ್ಕಂ ಯ ಇಚ್ಛೇತ್ ಶ್ರೇಯಮಾತ್ಮನಃ. ಕಾಮದಿಂದ ಸುಖಿಯಾಗಬೇಕು, ಧರ್ಮದಿಂದ ಸುಖಿಯಾಗಬೇಕು, ಅರ್ಥದಿಂದ ಸುಖಿಯಾಗಬೇಕು, ಮೋಕ್ಷ ಸುಖಿ ಆಗಬೇಕಂತಕ್ಕಂಥ ಮನುಷ್ಯ ಏನು ಮಾಡಬೇಕು? ಏಕಮೇವ ಹರೇಸ್ತತ್ರ, ಒಂದೇ ಒಂದು ದಾರಿ ಇಡಬೇಕು. ಏನಪ್ಪ? ಕಾರಣಂ ಪಾದಸೇವನಂ, ಪಾದಸೇವನ. ಹಾಗೆ ದೊಡ್ಡವರು ಪಾದಸೇವನ, ಆಮೇಲೆ ಗುರುಗಳ ಪಾದಸೇವನ, ತಾಯಿ ತಂದೆ ಪಾದಸೇವನ. ಸೇವಾ ಮಾಡಿದ್ರೆ ಪಾದಸೇವನ ಅಂದರೆ ಬರೀ ಕಾಲಿಂದ ಏನಂತ ಅಲ್ಲ, ಅರ್ಥ ಮಾಡ್ಕೋಬೇಕು. ಅದಾದ ಯಾರೋ ಹಂಚ್ಕೊಂಡಿರ್ತಾರೆ ಶಿಷ್ಯರು, ನಾ ಎಡಗಾಲ, ನಾ ಬಲಗಾಲ. ಬಲಗಾಲಿನವ ಎಡಗಾಲಿಗೆ ಕೈ ಹಚ್ಚಿದ್ರೆ ಕಟ್ಗೆ ತೊಗೊಂಡು ಬಲಗಾಲಿಗೆ ಹೊಡೆದತ್ತಾವ. ಮೂರ್ಖ ಶಿಷ್ಯೋಪದೇಶ ಇದೆ ಬರ್ದಲ್ಲ. ಪಾದ ಅಂದರೆ ಪಾದನೇ ಅಲ್ಲ, ಅವರ ಸ್ವರೂಪ. ಗುರುಗಳದ್ದು ಏನದ ಸಂಪೂರ್ಣ ರೂಪದ ಅವರು, ಆ ರೂಪ ಎಲ್ಲ ಸೇವೆ. ನಾ ಕೈ ಮಾಡ್ತೀನಿ, ಎಡಗೈ ಮಾಡ್ತೀನಿ, ಬಲಗೈ ಮಾಡ್ತೀನಿ, ನಾ ಬಾಯಿ ಅಟ್ಟೆ ಸುಡ್ತೀನಿ, ಕಣ್ಣು ಸುಟ್ಟಂಗಿಲ್ಲ, ನಾ ಬೆನ್ನ ಮಾಡ್ತೀನಿ, ಮುಂದೆ ಮಾಡೋಂಗಿಲ್ಲ. ಹೀಗೆಲ್ಲ ಅದಕ್ಕೆ ಪಾದ ಸೇವನ ಅಂದರೆ ಅವ್ರ ಪೂರ ಪದ್ಧತಿ ಗಮ್ಯತೆ ಇತಿ ಪದ. ಗುರುಗಳು ತಿಳ್ಕೊಂತಾರೆ, ಕೈಯ ಕಾಲ ಕಣ್ಣ ಮೂಗಿ ಕೂಡ ಗುರು ಅಂತಾರೆ. ಬರೀ ಕೈ ಗುರು ಬಾಯಿ ಗುರು ಅಂತಾರೆ. ಅವ್ರು ಪೂರ. ಅದಕ್ಕೆ ನಿನ್ನ ಜೀವನದಲ್ಲಿ ನಿನ್ನ ಕೀರ್ತಿ ಯಶ ಬೇಕಾಗಿತ್ತಂದರೆ ಏನು ಮಾಡು? ಒಂದು ಪಾದ ಸೇವನೆ ಅದು. ಅದ್ರ ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ನೀ ಮತ್ತೊಂದು ಸಭಾ ಇಲ್ಲ, ಮತ್ತೊಂದು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಯಾಚಸಾಟಿ ಸಂತಪಾಯ ಸೇವಾವೇ ತರೀಚ ತರಾವೇ ತುಕಾಮಣೆ. ಅದಕ್ಕೆ ನಿನಗೆ ಜನ್ಮ ಮರಣ ದುಃಖದಿಂದ ದಾಟ್ಬೇಕು ಅಂತ ಅಂದಿದ್ರೆ ಸಂತಪಾಯ ಸೇವಾ, ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡು. ಯಾಕೆ? ತರೀಚ ತರಾವೇ ತುಕಾಮಣೆ. ತುಕಾರಾಮರಂತಾರೆ ಗುರುಗಳ ಸೇವೆ ಎಲ್ಲ ಸರ್ವೋತ್ತಮ ಸೇವೆಯನ್ನು ಮಾಡಿದೆ ಅಂದ್ರೇ
ಈ ಭವಸಾಗರದಿಂದ ನೀ ದಾಟಲಿಕ್ಕೆ ಬರ್ತದೆ ವಿನಃ ಇಲ್ಲ ಅಂದ್ರೆ ಬರೋಂಗಿಲ್ಲ. ನಿನಗೆ ಸುಖ ಸಿಗ್ತದೆ ಅವ್ರ ಸೇವಾ ಮಾಡಿದ್ರೆ. ಸಂತಾಂಚೆ ಸುಖ झाले त्या देवा म्हणून ಸೇವಾ ಕರಿ त्यांची. ಯಾಕೆ ಮಾಡಬೇಕು? ಸಂತಾಂಚೆ ಸುಖ झाले या देवा. हे ಪರಮಾತ್ಮ ಸಂತರ ಸೇವೆ ಮಾಡೋ ಸುಖ ಸಿಗ್ತದೆ. म्हणून ಸೇವಾ ಕರಿ त्यांची. ಅವ್ರ ಸೇವಾ ಮಾಡು. ಅದಕ್ಕೆ ಶಾಸ್ತ್ರ ಏನು ಹೇಳಿದ್ರು? ಅದಕ್ಕೆ ಮಹತ್ ಸೇವಾ ದ್ವಾರಂ ಆಹು ವಿಮುಕ್ತಯೇ. ಬಾಗಿಲ್ದಂತೆ ಹೋಗ್ಬೇಕಲ್ಲ, ಬಾಗಿಲು ಮುಚ್ಚಿದ್ರೆ ಹೆಂಗೆ ಹೋಗಿ? ಹೌದಲ್ಲಿ ಮನೆ ಬಾಗಿಲು ತೆರಿಬೇಕು. ಮೋಕ್ಷದ ಏನಪ್ಪ ಅಂದ್ರೆ ಆ ಮಹಾ ಅರಮನೆಗೆ ಬಾಗಿಲದ. ಬಾಗಿಲು ಎಲ್ಲಿ ತನಕ ತೆರೆಯಂಗಿಲ್ಲ, ಅಲ್ಲಿ ತನಕ ನಿನಗೆ ಹೋಗಕ್ಕೆ ಬರೋಂಗಿಲ್ಲ. ಜ್ಞಾನದ ಬಾಗಿಲು ಗುರುಗಳಂತ ಎಲ್ಲಿ ಅದ? ಕಣ್ಣ, ಕಿವಿ, ಬಾಯಿ ಅದಾವ. ಅವು ತೆರಿಬೇಕು. ಕೈ ತೆರೆದು ಆಶೀರ್ವಾದ ಮಾಡಬೇಕು, ಕಣ್ಣು ತೆರೆದು ನೀನು ನೋಡಬೇಕು, ಬಾಯಿ ತೆರೆದು ಮಾತಾಡಬೇಕು. ಮತ್ತು ಇವು ಕಣ್ಣ ಕಿವಿಗೆ ಬಂದಾದ್ರೆ ಮತ್ತೇನು ಮಾಡ್ತಾವೆ? ಆಶೀರ್ವಾದ ಹೆಂಗೆ? ಅದಕ್ಕೆ ಹೇಳ್ತಾರೆ ಅವು ಮಹತ್ ಸೇವಾ ದ್ವಾರ ಮಾಹು. ಸದ್ಗುರುಗಳ ಸೇವೆ ಮಾಡಿದೆ ಅಂದ್ರೆ ತಾನೇ ಆಟೋಮೆಟಿಕಲಿ ತೆರಿತಾವೆ ಬಾಗಿಲು. ಈ ಬಟನ್ ಬಂದವ್ರು ಆಟೋಮೆಟಿಕ್. ಹಾಗೆ ನೀ ಸದ್ಗುರು ಸದಾ ಸೇವೆ ಮಾಡಿದೆ ಅಂದ್ರೆ ಕಣ್ಣಿನಿಂದ ಕೃಪಾ, ಕೈಯಿಂದ ಕೃಪಾ, ಏನಪ್ಪ ಅಂತ ಕೇಳಿದ್ರೆ ಬಾಯಿಯಿಂದ ಕೃಪಾ, ಕಡೆಗೆ ಮನಸ್ಸಿನಿಂದ ಕೃಪಾ. ಈ ಕೃಪಾ ಆಗಬೇಕಂದ್ರೆ ಏನು? ಸೇವಾನೇ ಮೊಟ್ಟ ಮೊದಲು ಏನಪ್ಪ ಅಂತ ಕೇಳಿದರೆ ಮುಖ್ಯ ದ್ವಾರದಂಥ ಮಹಾತ್ಮರು ಏನಪ್ಪ ಅಂತ ನಮಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಪ್ರವ್ಯ ಪ್ರಶ್ರಯ ಆತ್ಮನಃ. ಹೆಂಗೆ? ಮನಸ್ಸಿನಿಂದ ಸಂತೋಷದಿಂದ. ಪ್ರವ್ಯ ಅಂದರೆ ಪ್ರಹರ್ಷ, ಸಂತೋಷದಿಂದ ಸೇವೆ ಮಾಡಬೇಕು. ಏನಪ್ಪ ಮಾಡಲಿ ಅಂದರೆ ಇಟ್ಕೋತಾರೋ ಇಲ್ಲೋ, ಏನು ಕಳಿಸ್ತಾರೋ, ಮಾಡಲಿಲ್ಲ ಅಂದ್ರೆ ನನಗೇನು ವ್ಯವಸ್ಥೆ ಮಾಡ್ತಾರಿಲ್ಲೋ, ಅದರ ಆಕಾಂಕ್ಷೆ ಇರಬಾರ್ದು. ಅದಕ್ಕಂತಾರೆ ಪ್ರವ್ಯ ಪ್ರಶ್ರಯೇಚ. ಅಂತಃಕರಣದಿಂದ ಪ್ರಹರ್ಷನಾಗಿ ಹೇಳಿ ಮಾಡಿಸ್ಬೋದು ಸೇವಾ ಅಂತಾರೆ. ಅದು ಸೇವಾ ಅಲ್ಲ. ಅವನಿಗೆ ತಿಳಿದು ಗುರುಗಳು ಪ್ರಸನ್ನ ಆಗುವಾಗ ಏನಪ್ಪ ಅಂತಂದ್ರೆ ಸೇವಾ ಮಾಡ್ದ ಅಂತ ಕೇಳಿದರೆ ಆವಾಗ ಏನು ಮಾಡ್ತಾರೆ ಗುರುಗಳು? ಅವನಿಗೆ ಪ್ರಸನ್ನ ತಮ್ಮ ಅನುಪ್ರಾಪ್ಯ ಪೃಚ್ಛೇತ್ ಜ್ಞಾತವ್ಯ ಆತ್ಮನಃ. ಸೇವಾ ಮಾಡಿದ ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಕೇಳಬೇಕು. ಸೇವಾ ಮಾಡಿಲ್ಲ, ಏನೂ ಬಿಟ್ಟಿಲ್ಲ, ಬಂದು ಕೇಳಕ್ಕೆ ಹೋದರೆ ಅದೇನು ಹೇಳ್ತಾರೆ? ಶಾಂತ ಕೇಳವ ಶಾಂತ, ಹೇಳವ ಶಾಂತ. ಅದು ಹೇಳ್ತಾರಲ್ಲ ಯಾರ್ದು? ಜಡಿಸಿದ್ರು ಅಂತ್ಯಾಕ ಬಂದ್ಕಿದ್ರು. ಅವರು ಜಡಿಸಿದ್ರು ಅವರು ಜಡದೇ ಹೇಳ್ತಿದ್ದಾರೆ. ಸಿದ್ಧಾರೂಢ ಯಪ್ಪ ನನಗೆ ಬ್ರಹ್ಮಜ್ಞಾನ ಹೆಂಗೆ ಕಲಿಕೆ ಯಪ್ಪ ನನಗೆ ಬರೋಬ್ಬರಿಲ್ಲ, ಅಲ್ಲಿ ಜಡಿಸಿದ್ದು ಹೇಳ್ತಾನೆ ನೋಡು ಹೋಗೋದು. ಸಿದ್ಧಾರೂಢ ತಿಳ್ಕೊಂಡಿದ್ರು ಇದು ಬಾಯಿ ಮಾತಲ್ಲ, ಕೈ ಮನುಷ್ಯ ಅದ, ನೀವು ಬಾಯಿ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡು ಅಲ್ಲಿ ಹೋದವ. ಅಪ್ಪ ಸಿದ್ಧಾರೂಢ ಕಳ್ಸ್ಯಾರ. ಅಪ್ಪವ್ರು ಕಳ್ಸ್ಯಾರಪ್ಪ. ಯಾಕೆ? ಅವ್ರಿಗೊಂದು ಪ್ರಶ್ನೆ ಮಾಡಿದ್ರು ಉತ್ತರ ಹೇಳಿಲ್ಲ. ತಿಳ್ಕೊಂಡ್ರು ಅವರು. ಸಿದ್ಧಾರೂಢಿಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನನ್ನಂತ ಉತ್ತರ, ನನ್ನ ಉತ್ತರ ಬೇರೆ ಅದ ಅಂದ್ರೆ ಅವ್ರ ಉತ್ತರ ತಿಳಿದೇ ಇಲ್ಲ ನಿನಗೆ ಅಂತ ತಿಳ್ಕೊಂಡು ಬಾಪ ಏನು ಪ್ರಶ್ನೆ ಅಂತ ಕೇಳಿದ್ರು. ಯಪ್ಪ ಆತ್ಮ ಏನು ಹುಟ್ಟಂಗಿಲ್ಲ, ಸಾಯಂಗಿಲ್ಲ, ಏನಿಲ್ಲ ಅಂತಾರೆ, ಮತ್ತು ಏನಂತಾರೆ ಅಂತ ಕೇಳಿದ್ರು. ಕುಂಡ್ರತಮ್ಮ ಒಂದಿಟ್ಟು ಅಂತ. ಗಾಡಿ ಅದ ರೀ, 6 ಗಂಟೆಗೆ ರೈಲ್ವೆ ಅದ, ಜಲ್ದಿ ಹೋಗಿ ಹಿಂಗೆ ಬಾ ಮುಂದಕ್ಕೆ ಅದ. ಏನು ಉತ್ತರ ಬೇಕಲ್ಲ, ಬಾ ಮುಂದಕ್ಕೆ ಅಂದರು. ಕಪಾಳಕ್ಕೊಂದು ಕೊಟ್ಟರೆ ತಿರುಗಿ ಬಿತ್ತದು ಮನುಷ್ಯ, ತಿರುಗಿ ಬಿತ್ತು. ಯಾಕೆ? ಇದೇ ಉತ್ತರ ಗೊತ್ತಾಯ್ತಲ್ಲ. ಆತ್ಮ ಹೆಂಗಿರ್ತಾನೆ ಈಗ? ಹೆಂಗಾಗಿದೆ ನೋಡಿ ನೀನು ಮಾರಿ ಹೆಂಗಾಗಿದೆ, ಮಾರಿ ಹೆಂಗಾಗಿದೆ ಗೊತ್ತಾಯಿಲ್ಲ? ಹೆಂಗಾಗಿದೆ ಹಿಂಗೆ ಆತ್ಮ ಗೊತ್ತಾಯಿಲ್ಲ. ಅದಕ್ಕೆ ಅವ್ರಂತಾರೆ ಅವರು ಸ್ವಸ್ಥದಿಂದ ಮನುಷ್ಯ ಯಾವುದು ಕೂಡ ಹಿಂದೆ ಮುಂದಿನ ವಿಚಾರ ಇರಬಾರ್ದು. ಶಾಸ್ತ್ರ ಕುಂತಿರೋದು ಎಲ್ಲ ಮರೆತುಕೊಂಡಿರ್ಬೇಕು ರೀ, ಅಂದ್ರೆ ಶಾಸ್ತ್ರ ತಿಳಿತಾವೆ.
ಯಾವಾಗ ಬಿಡ್ತಾರೆ, ಊರಿಗೆ ಹೋಗೋದದ, ಊಟ ಟೈಮ್ ಆಯಿತು, ಒಂದಕ್ಕೆ ಎರಡಕ್ಕೆ ಬಂದಾವ ಅಂಬೋದು ಕುಂತಂದು ಏನಿಲ್ಲ, ಎಲ್ಲ ಮರಿಬೇಕು. ಎಲ್ಲ ಮರೆತು ಕುಂತಕ್ರನ ಶಾಸ್ತ್ರ ಬರ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಪ್ರಸನ್ನಂ ತಮ್ ಪ್ರಾಪ್ಯ, ನಿನ್ನ ಸೇವೆಯಿಂದ, ನಿನ್ನ ವ್ಯವಹಾರದಿಂದ, ನಿನ್ನ ಮಾತಿನಿಂದ ಪ್ರಸನ್ನ ಆಗಿರಬೇಕು. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸನ್ನ ಆಯಿತು ಅಂದ್ರೆ ಅವರು ಏಕಾಗ್ರ ಆಗ್ತಾರೆ. ಹೇಳ್ತಾರೆ, ಅವರೇ ಪ್ರಸನ್ನ ಇಲ್ಲಂದ್ರೆ ನಿನಗೇನು ಪ್ರಸಾದ ಸಿಗ್ತದೆ. ಪ್ರಸನ್ನಸ್ತು ಪ್ರಸಾದಸ್ತು ಪ್ರಸನ್ನತ. ಅದಕ್ಕೆ ಹೇಳಿದ್ರೆ ಅವರು ಏನಪ್ಪ, ತಮ್ಮ ಪ್ರಸನ್ನಂ ಪ್ರಾಪ್ಯ, ಅವರಿಗೆ ಪ್ರಸನ್ನ ಆದ ಗುರುಗಳಿಗೆ ಪ್ರಸನ್ನ ಆಗ್ಯಾರ, ಆರಾಮ್ ಸೇರಿ ಗುರುಗಳು ನಿದ್ದೆ ಮಾಡ್ಯಾರ, ಚಹಾ ಕುಡೋದು ಅಂತ ಕುಂತಾರೆ, ಎಲ್ಲ ಪ್ರಸನ್ನ ಅದಾರ. ಅವಾಗ ಕೇಳ್ಬೇಕು, ಏನು ಈ ವರ್ಷ ಏನು ಜೋಳ ಬಿತ್ತಲೆ ಗೋಧಿ ಬಿತ್ತಲೆ, ಪ್ರಸನ್ನ ಅದ ರೀ, ಏನು ವ್ಯಾಪಾರ ಮಾಡಿರಿ ಅಂಥವಲ್ವ ಅಂತಾರೆ ಅವರು. ಆತ್ಮಾನಂ ಜ್ಞಾತವ್ಯಂ ಏನಪ್ಪ ಅಂತ ಕೇಳಿದರೆ ಪೃಚ್ಛೇತ, ತನ್ನ ಆತ್ಮವನ್ನು ತಿಳಿಸಲುವಾಗಿ ಕೇಳಬೇಕು, ತಿಳಿಸಲು ಕೇಳಬೇಕು. ಈಗ ಕೇಳೋರು ಅಂಥವರೇ ಅದರ, ಹೇಳೋ ಗುರುಗಳು ಅಂಥವರೇ ಆಗ್ಯಾರ. ಶಿಷ್ಯನ ಅಂಥವನೇ, ಅವನು ಅಂಥವನೇ. ಹೌದಾ? ಕುರುಡು ಪೋರಿಗೆ ಒಂದು ಕುಂಟೆ ಗಂಡು ಮಾಡ್ದಂಗೆ, ಅದು ಕುಡ್ಡ, ಇದು ಕುಂಟ, ಹಿಂಗೆ. ಅದಕ್ಕೆ ಅಂತಾರೆ ಪ್ರಸನ್ನಂ, ಪ್ರಸನ್ನ ಇರಬೇಕು ಗುರುಗಳು. ಏನು ಕೇಳಬೇಕು? ಆತ್ಮಾನಂ ಪೃಚ್ಛೇತ್, ಹೇ ಗುರುವೇ ನಾ ಯಾರು? ಎಲ್ಲದ್ರೆ ನಾನು ಅಂತೀನಿ, ಹೋಗಿದ್ರೆ ನಾ ಅಂತೀನಿ, ಬರೋದ್ರೆ ನಾ ಅಂತೀನಿ, ಕುಂಟಿದ್ರೆ ನಾ, ಈ ನಾ ಯಾರು? ಎಲ್ಲಕ್ಕೆ ನಾರೇ ಅಂತೀನಿ. ಪರಂತು ವಿಚಾರ ಮಾಡಿದ್ರೆ ಅವು ಇರಂಗಿಲ್ಲ, ನಾ ಇರ್ತೀನಿ. ಕಣ್ಣು ಕುಡ್ಡಾದ್ರೆ ನಾ ಇರ್ತೀನಿ, ಕಿವಿ ಕಿವಿಡಾದ್ರೆ ನಾ ಇರ್ತೀನಿ. ನಾ ಯಾರು? ಅದಕ್ಕಂತಾರೆ ಅವರು ಪ್ರಸನ್ನಂ ತಮ್ ಏನಪ್ಪ ಪ್ರಾಪ್ಯ, ಪ್ರಸನ್ನ ಆಗಿರ್ತಕ್ಕಂಥ ಗುರುಗಳಿಗೆ ಶಾಂತ ಪ್ರಸನ್ನ ಇರಬೇಕು. ಹೌದಲ್ಲ? ಅವ್ರಿಗೆ ಆರಾಮಿರೋಕ್ಕಿಲ್ಲ, ಅವ್ರಿಗೆ ತ್ರಾಸದ, ಜ್ವರ ಬಂದಾವ, ನೆರಳಕತ್ತಾರೆ. ಗುರುವೇ ಪರಬ್ರಹ್ಮ ಅಂದ್ರೆ ಯಾರು? ಅವರೇ ನನಗೆ ಹತ್ಯದ ಅಲ್ರಿ. ಅದಕ್ಕೆ ಅಂತಾರೆ ಪ್ರಸನ್ನ ಗುರುಗಳು ಪ್ರಸನ್ನ ಇರಕ್ಕೆ ನೋಡೋರು. ಗುರುಗಳು ಪ್ರಸನ್ನ ಇದ್ರೂ ಇರ್ತಾವೆ. ಕೆಲವೊಂದು ಗುರುಗಳು ಹಣಿಗೆ ಮಾರಿ ಗಂಟು ಹಾಕೊಂಡಿರ್ತಾವೆ ಹಮೇಶ, ಅದನ್ನು ಗೊತ್ತಿದ್ದೇನೆ, ಗೊತ್ತಾಗಿಲ್ಲ. ಹಸನ್ಮುಖಿ ಇರ್ಬೇಕು ರೀ, ಹಸನ್ಮುಖಿ ಇರ್ಬೇಕು, ನಕ್ಕೋತ ಮಾಡ್ಕೊಂಡು. ಅದಕ್ಕೆ ಪ್ರಸನ್ನಮ್ಮ ಅಂತಾರೆ. ಇರಂಗಿಲ್ಲ ಸನ್ನಮ್ಮ ಇರಬಾರ್ದು, ಸನ್ನಿ ಇರಬಾರ್ದು. ಏನು ಸನ್ನಿ ಅದನ್ರಿ ಇವ ಮನುಷ್ಯ ಅಂತಾರೆ ನೋಡ್ರಿ, ಅಂದ್ರೆ ಮನಸ್ಸಿಗೆ ಬಂದಂಗೆ ಮಾಡವ ಅವ್ನು ಸನ್ನಿ ಅಂತ. ಗುರುಗಳು ಹೆಂಗಿರ್ಬೇಕು? ಪ್ರಸನ್ನಂ, ಶಾಂತ. ಎದರಿಂದ? ಎಲ್ಲದರಿಂದ ಶಾಂತ. ಆ ಕಡೆ ಕಡೆ ನೋಡೋದ್ರಿಂದ ಶಾಂತ, ಸಿನಿಮಾ ಹಾಡು ಕೇಳೋದ್ರಿಂದ ಶಾಂತ. ಏನು ತಂದ ಶಾಂತ ಕುಂತಿರ್ಬೇಕ್ರವ. ಅವ್ರೇನು ಕೆಲಸ ಮಾಡಕತ್ತಾರೆ ನೀ ಕೇಳಕತ್ತೀವಿ, ಅವ್ರೇನು ಚಹಾ ಕೊಡಕತ್ತಾರೆ, ಗುರುಗಳ ಬ್ರಹ್ಮಂದ್ರೆ ಏನಂತ ಕೇಳಕತ್ತೀವಿ. ಅವ್ರು ಎಲ್ಲ ಕಡೆಯಿಂದ ಶಾಂತಿ ಇರ್ಬೇಕು, ಅವರು ಆರಾಮ್ ಕುಂತಿರ್ಬೇಕು. ಆವಾಗ ಹೋಗಿ ಕೇಳಬೇಕು. ಗುರುಗಳು ಏನಪ್ಪ ಅಂತ ಕೇಳಿದರೆ ತಮ್ಮ ಪೃಚ್ಛೇತ, ಆವಾಗ ಹೋಗಿ ಏನಪ್ಪ ಅಂದ್ರೆ ಕೇಳಬೇಕು. ಏನಂತ ಕೇಳಬೇಕು? ಹೌದಲ್ರಿ, ಯಾರ ಹಂತಕ್ಕೆ ಕೈಗಡ ರೊಕ್ಕ ಹೊಳೆ ಕುಡ್ದು ರೊಕ್ಕ ತರಬೇಕಾದ್ರೆ ಹೆಂಗೆ ಕೇಳ್ತೀರಿ? ಹೆಂಗೆ ಕೇಳ್ತೀರಿ? ಸಡನ್ನಿಂದ ಕೇಳ್ತೀರಿ, ಬಾಯ್ಕ್ ಕೇಳ್ತೀರಿ, ಕೆಳಕ್ಕೆ ಕುಂತು ಕೇಳ್ತೀರಿ. ಮೊದಲು ಅವ್ರಿಗೆ ಹೇಳ್ತೀರಿ, ನೋಡ್ರ ಏನು ರೀ ಎಲ್ಲ ಕಡೆ ನಿಮ್ಮ ಸುದ್ದಿ ಅದ ರೀ, ಏನು ರೀ ನಿಮ್ಗೆ ಅಲ್ಲೇ ಊರಾಗ ಹೋದ್ರೆ ಬಜಾರ್ದವ್ರು ನಿಮ್ಮದೇ ಮಾತಾಡ್ತಾರೆ, ಮಡಕ್ಕೆ ಹೋದ್ರೆ ನಿಮ್ಮದೇ ಮಾತಾಡ್ತಾರೆ, ಎಲ್ಲಿ ಹೋದ್ರೆ ನಿಮ್ಮ ಸುದ್ದಿನೇ ಅದಲ್ಲ. ಸ್ವಲ್ಪ ಉಬ್ತಾನ ನೀರಾಗ ಕಳ್ಳಿ ಹಾಕದಂಗೆ, ಉಬ್ಬಿದ್ರೆ ಹೊಡ್ಯಕ್ಕೆ ಬರ್ತದೆ, ಕಾಳ ಆಗಿಲ್ಲ. ಅದಕ್ಕೇನಪ್ಪ ಅವ್ನಿಗೆ ಪ್ರಸನ್ನ ಮಾಡಬೇಕು. ಮೊದಲು ಸದ್ಗುರುಗಳು ಪ್ರಸನ್ನ ಹೆಂಗೆ ಮಾಡಬೇಕು?
ಏನು ರೊಕ್ಕ ಕೊಡೋಣ, ಏನು ಒಯ್ದು ತಿನ್ನಕ್ಕೆ ಕೊಡೋಣ, ಏನು ಕೊಟ್ರೆ ಪ್ರಸನ್ನ ಹಾಕಾರ? ರೊಕ್ಕ ಪಕ್ಕ ತಿನ್ನಬಿಟ್ಟು ಕೊಡೋ ಪ್ರಸನ್ನ ಆಗೋ ಗುರು ಅಲ್ಲ, ಆ ಗುರು ಅಲ್ಲ. ಹೆಂಗದ ಹಂಗೆ ಹೇಳೋನೇ ಗುರು ಅಂತಾರೆ. ಅವ್ರು ಹೆಂಗದ್ರ ಹಂಗೆ ಪ್ರಸನ್ನ ಮಾಡೋ ಸಲುವಾಗಿ ಅಂತ ಅಲ್ಲಿ ಕರಗಿದ್ರು. ನಿಮ್ಮಂಥ ಸುಂದರ ಯಾರು ಅದ ರೀ ಪ್ರಸನ್ನ, ಅಪ್ಪರ ಸುಂದರ ಇಲ್ಲ, ಬಂದರೋದನ್ನು ಸುಂದರ ಅಂತ ಹೇಳ್ತಾರೆ. ಅದು ಪ್ರಸನ್ನ ಮಾಡೋದಲ್ಲ, ಅವ್ರಿಗೆ ಮೋಸ ಮಾಡೋದದು. ಹಂಗೇಳಿ ಏನು ರೊಕ್ಕ ಎತ್ತಕ್ಕ ಹಂಗಲ್ಲ. ಗುರುಗಳನ್ನು ಪ್ರಸನ್ನಂ ಅಂದರೆ ಪ್ರಸನ್ನ ಹೆಂಗೆ ಹಾಕ್ಕಾರ, ಯಾರು ಹೆಂಗೆ ಅದಾರ ಹಂಗೆ ವರ್ಣನೆ ಮಾಡೋದು. ಹೌದಲ್ಲ, ವಿದ್ಯಾವಂತರಿಗೆ ಭಾಳ ಶಾಣ್ಯರಿದೆ, ಚಲೋ. ದೊಡ್ಡ ಶಾಣ್ಯರು ಅಂತೀರಿ ಅಂದರೆ ಏನು ಟೆಪ್ಪಿಗೆ ಹಾಕ್ಬೇಕಂತೀಯೇನು? ನೀನು ಚಲೋ ಇದೆ ಮನುಷ್ಯ. ಶಿಷ್ಯ ಅವ್ರಿಗೆ ಗುರುಗಳು ಅಂತ ಅವ್ರಿಗೆ ಹೆಂಗೆ ಅದಾರ ಹೆಂಗೆ ವರ್ಣನೆ ಮಾಡ್ತಾನೆ. ಏನಂತ? ಸ್ವಾಮಿನ್ ನಮಸ್ತೆ ನತಲೋಕ ಬಂಧು. ಹೆಂಗದ ನೋಡ್ರಿ, ಹೇ ಗುರುವೇ ನಿನ್ನ ನಮಸ್ಕಾರ. ಯಾರು? ನತಲೋಕ ಬಂಧು. ನತ ಅಂದ್ರೆ ನಿನ್ನ ಶರಣಕ್ಕೆ ಬಂದವ್ರಿಗೆ. ನತ ಅಂದ್ರೆ ನಮಸ್ಕಾರ ಅಂತ ಅಲ್ಲ, ನಮಸ್ಕಾರ ಅಂತ ಅದಕ್ಕಂತಾರೆ ಕಾಯ ವಾಚ ಮನಸ್ಸ ಅರ್ಪಣೆ ಮಾಡೋದಕ್ಕೆ ನಮಸ್ಕಾರ. ಹೇ ಗುರುವೇ ನೀ ಹೆಂಗಿದ್ದೆ? ನತಲೋಕ ಬಂಧು. ನಿನ್ನ ಹಂತ್ಯಕ್ಕೆ ಯಾರು ಬರ್ತಾರೆ ಅವ್ರಿಗೇನಪ್ಪ ಅಂತ ಕೇಳಿದ್ರೆ ಸಮಸ್ತ ದುಃಖಗಳನ್ನು ಕಳೆಮಿದ್ದೀನಿ. ಹೆಂಗಿದ್ದಿ? ಎಲ್ಲ ಬಂಧನ ಬಿಡಿಸೋಮಿದ್ದಿ. ಬಂಧನ ಏನು? ಅಜ್ಞಾನ. ಜನ್ಮ ಮರಣದಂಥ ಬಂಧನ ಜಗತ್ತಿನೊಳಗೆ ಮತ್ತೊಂದು ಇಲ್ಲ. ಆ ಜನ್ಮ ಮರಣ ಕಳೆತಕ್ಕಂಥ ನೀವು ಬಂದಿದ್ದು ಜಗತ್ತಿನಾಗ ಯಾರಿಲ್ಲ. ನಿನಗೇನು ಕೊಡಬೇಕು ಏನು ತೋಬೇಕಿಲ್ಲ, ಬಸ್ ನಮಸ್ಕಾರ ಮಾಡಿದ್ರೆ ಸಾಕು. ಎಂಥ ಕೃಪಾ. ನತ ಲೋಕ ಬಂಧು. ಲೋಕ ಅಂದ್ರೆ ಜನ, ಲೋಕ ಅಂದ್ರೆ ಶಿಷ್ಯರು. ಯಾವ ಮನುಷ್ಯ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ನಿನ್ನ ಚರಣಕ್ಕೆ ಬಂದು ಏನಪ್ಪ ಅಂದ್ರೆ ನಮಸ್ಕಾರ ಮಾಡ್ತಾನೆ, ಅವನೇ ನೀ ಬಂಧು ಇದ್ದಿ. ಬಂಧು ಅಂದರೆ ಸಮಸ್ತ ದುಃಖಗಳಿಂದ ಕಳಿತೀನಿ, ಬಿಡಲ್ಪಟ್ಟವನನ್ನಾಗಿ ಮಾಡ್ತೀನಿ. ಲೋಕ ಬಂಧು. ಲೋಕ ಅಂದರೆ ಜನ, ಲೋಕ ಅಂದರೆ ಜಗತ್ತು. ಜಗತ್ತು ಆ ಧರ್ಮದವ ಈ ಧರ್ಮದವ ಹೀಗಿಲ್ಲ. ಕೆಲವೊಂದು ಗುರುಗಳು ಹಾಗಿಲ್ಲ. ನೀವು ಪೈಕಿ ಯಾರ ಪೈಕಿ ಪೈಕಿ ನೋಡಿ ಮಾಡ್ತಾವೆ. ಹೌದಲ್ಲ, ಕೇಳ್ತೈತೆ ಕುದುರೆ ಯಾವ ಜಾತಿ ಇದ್ದದ, ಜಾತಿ ನೋಡಿ ಕಿಮ್ಮತ್ತು ಕೊಟ್ಟು ಮಂದಿ ಅದಾರ. ಅವ ಗುರು ಹಂಗಲ್ಲ. ಗುರು ಹೆಂಗದನೋ ಲೋಕ ಬಂಧು. ಸಮಸ್ತ ಜನರಿಗೆ ಅವರು ವರ್ಣ ಗೋತ್ರ ಆಶ್ರಮ ವಯಸ್ಸು ಏನಿಲ್ಲ. ಹೆಂಗ ವೃದ್ಧ ಶಿಷ್ಯ ಗುರೋರು ಯುವ. ದಕ್ಷಿಣಾಮೂರ್ತಿ ಶಿಷ್ಯರು 70 ವರ್ಷ, ಗುರು 70 ವರ್ಷ. ಹಂಗದ ಹೆಂಗದ? ಇಲ್ಲಿ ವಯಸ್ಸು ಇಲ್ಲ, ಗುರುತನ ಶರೀರಕ್ಕಿಲ್ಲ, ವಯಸ್ಸಿಗಿಲ್ಲ, ತಿಳುವಳಿಕೆಗದ. ಗುರುತ್ವ ಎಲ್ಲದ? ತಿಳುವಳಿಕೆಗದ. ಅದಕ್ಕೆ ಹೇ ಸದ್ಗುರುನಾಥ ನೀ ಹೆಂಗಿದ್ದಿ ಅಂತ ಕೇಳಿದ್ರೆ ನತಲೋಕ ಬಂಧು. ನತ ಅಂದ್ರೆ ಯಾರು ಸಮರ್ಪಣ ಬುದ್ಧಿಯಿಂದ ಕಾಯೇನ ವಾಚ ಮನಸೇಂದ್ರಿಯ ಇರುವ ಯಾರು ನಿನಗೆ ಶರಣಾಗತ ಆಗ್ಯಾರ ಅವ್ರಿಗೇನಿದ್ದಿ? ಬಂಧು ಇದ್ದಿ. ನೀ ಬಂಧು ಇದ್ದಿ, ಬಹಳ ಸಮೀಪ ಇದ್ದಿ. ಸಂಬಂಧಿ ಇರ್ತದ ಕಡೆ ಕರುಣ ಬೇಕಲ್ಲ. ಅಣ್ಣತಮ್ಮರು ಇರ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಬಂಧುನೇ ಅದ. ನಮ್ಮ ಖಾಸ ತಮ್ಮರಿ, ನಮ್ಮ ಖಾಸ ಅಣ್ಣ್ರಿ, ನಮಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ಯಾನ್ರಿ. ಅವ ಏನು ಮಾಡ್ತೀವಿ? ಖಾಸ್ ತೊಗೊಂಡು ಏನು ಮಾಡ್ತೀವಿ? ಅದಕ್ಕೆ ಎಲ್ಲ ಸದ್ಗುರು ಹೆಂಗದಾನ ಅಂತ ಕೇಳ್ತಾರೆ. ಹೌದಪ್ಪ ಅಂತ ಕೇಳಿದ್ರೆ ಹಂಗಿಲ್ಲ. ಯಾರೇ ಇರಲಿಯಪ್ಪ, ಯಾರೇ ಇರಲಿ, ಕರುಣಾ ಸಿಂಧು. ಅವ್ರ ಹಂತಕ್ಕೆ ಇಷ್ಟ ಅದ ರೀ ಕರುಣಾ ದಯಾ. ಯಾರು ಯಾಕೆ ಬಯಲ್ರಿ? ಸಮುದ್ರದ ನೀರು ಎಷ್ಟು ಮಂದಿ ತೊಗೊಂಡ್ರೆ ಹೆಂಗೆ ಸರಿಯಂಗಿಲ್ಲಲ್ಲ, ಹಂಗೆ ಕರುಣಾ ಸಿಂಧು ಅದ.
ಯಾರ್ಯಾರ ದುಃಖಿಗಳು ಕಂಡ್ರೆ ಅವ್ರ ಮನಸ್ಸು ಕರಗ್ತದೆ. ಕಾರುಣ್ಯ ಭಾವದ ದುಃಖಿತ ದೃಷ್ಟ ದ್ರವೀಭೂತ ಅಂತಃಕರಣ ವೃತ್ತಿ ಕರುಣ. ಯಾರು ದುಃಖ ನೋಡಿದ್ರೆ ಅವ್ರ ಮನಸ್ಸು ಕರಗ್ತದೆ. ಬಿಸಿಲಿನ ಹಂತ್ಯಾಕೆ ಬರ್ಪಿಟ್ರೆ ಕರಗ್ತದೆ. ಬಿಸಿಲಿಗೆ ಬರ್ಪಿಗೆ ಸಂಪರ್ಕ ಇದ್ರೆ ಕರಗ್ತದೆ. ಮಹಾತ್ಮರದ್ದು ಹಾಗಲ್ಲ. ದುಃಖಿದ್ದವ್ರು ಎಲ್ಲಿ ಆದರೂ ಇಲ್ಲಿ ಕೇಳಿ ಅಳಕ್ಕೆ ಚಾಲು ಮಾಡ್ತಾರೆ. ಹಂಗದ ನೋಡ್ರಿ, ಪಾಪ ಹಿಂಗಾಯ್ತಪ್ಪ, ಭಾಳ ಕೆಟ್ಟ ಕರುಣ. ಏನು ಜಾತಿ ಸಂಬಂಧ ಇಲ್ಲ, ಏನು ಗೋತ್ರ ಸಂಬಂಧ ಇಲ್ಲ, ಏನು ರಾಷ್ಟ್ರ ಸಂಬಂಧ ಇಲ್ಲ, ಏನಿಲ್ಲ. ಕರುಣ ಕರುಣ ಅಹೇತುಕಿ ಇರ್ತದೆ. ಅವರು ಏನೂ ಹೇತು ಇಲ್ಲ, ಜರುತ್ತಿಲ್ಲ. ಊರು ಸಂಬಂಧ, ಜಾತಿ ಸಂಬಂಧ, ಮನುಷ್ಯ ಸಂಬಂಧ ಇಲ್ಲ. ವಾಲ್ಮೀಕಿ ಏನು ನೋಡಿದ್ರಿ ಇಲ್ರಿ? ಆ ಪಕ್ಷಿಗೆ ಇವನಿಗೆ ಏನು ಸಂಬಂಧ ರೀ? ಪಕ್ಷಿ ನೋಡಿ ಅವರ ಅಂತಃಕರಣ ಕರಗಿ ವಾಲ್ಮೀಕಿ ಕಾವ್ಯ ತಯಾರಾಯ್ತು ರೀ. ಹೆಂಗಿರ್ಬೋದು? ಎಷ್ಟು ಇದು ಕರುಣ. ಪಕ್ಷಿಗೆ ಅವ್ರಿಗೆ ಸಂಬಂಧ ಇಲ್ಲ, ಅವ್ರೇನು ಸಾಕಿಲ್ಲ, ಧ್ಯಾನಕ್ಕೆ ಕುಂತಾರ, ಪರಮಾತ್ಮ ಜೊತೆಗೆ ಒಂದಾಗ್ಯಾರ, ಸಮದರ್ಶಿ ಆಗ್ಯಾರ, ಎಲ್ಲರನ್ನು ತನ್ನನ್ನು ಎಲ್ಲರಲ್ಲಿ ನೋಡಕತ್ಯಾರ. ಅವ್ರಿಗೆ ಅದು ಹೊಡೆದ್ರೆ ಅವ್ರು ಭಾಳ ಮನಸ್ಸಿಗೆ ಕೆಟ್ಟ. ನೀನು ಶಾಶ್ವತ ಗತಿ ನಿನಗೆ ಇಲ್ಲದೆ ಹೋಗಲಿ ಅಂದರು ಅವ್ನು. ನೋಡ್ರಿ ಏನು ಸಂಬಂಧ. ಇದಕ್ಕೆ ಕರುಣ ಅಂತ. ಸದ್ಗುರು ಹೆಂಗದನ ಕರುಣ ಸಿಂಧು. ಯಾವ ಥರದ ಸಂಬಂಧ ಇಲ್ಲದೆ, ಹೇತುವಿಲ್ಲದೆ, ಕಾರಣ ಇಲ್ಲದೆ ಪ್ರೀತಿ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರೆ ಅದು ಕರುಣ ಅಂತಾರೆ. ಅದಕ್ಕಂತಾರೆ ಅವರು ಕಾರುಣ್ಯ ಸಿಂಧು. ಹೌದಪ್ಪ, ಏನು ಮಾಡಂತಿ? ಭವಾಬ್ಧೌ ಪತಿತಂ ಮಾಂ, ಜನ್ಮ ಮರಣದೊಳಗೆ ಬಿದ್ದೀನಿ. ಎಷ್ಟೋ ಮಂದಿ ಕೆಸರ ಬೀಳ್ತಾರೆ, ಕರ ಬೀಳ್ತವೆ, ದನ ಬೀಳ್ತವೆ, ಹಾದ್ಯಾಗ 1000 ಮಂದಿ ಹೋಗ್ತಾರೆ, ಹೋಗೋರು ಹೋಗ್ತಾರೆ, ತೆಗೆಯೋರು ಯಾರ ಕರನೋ ಆ ಮನುಷ್ಯ ಯಾರ ಪೈಕಿನೋ ಹೋಗ್ತಾರೆ. ದಿನ ಅವರು ಬೀಳ್ತಾರೆ, ಏನು ದಂಧೆ ಇದೇ ಮಾಡೋಣ, ನಮ್ಮ ಕೆಲಸಕ್ಕೆ ನಾವು ಹೋಗೋಣ ಅಂತಾರೆ. ಒಬ್ಬ ಇಂಥ ಕರುಣ ಮನುಷ್ಯ ಇರ್ತಾನೆ. ಅವ್ರಿಗೆ ಸಂಬಂಧ ಇಲ್ಲ, ಗುರುತಿಲ್ಲ, ಏನಿಲ್ಲ. ಪರಂತು ಅವನಿಗೆ ಕಾರುಣ್ಯ ಹೋಗ್ಬಿಡಂಗಿಲ್ಲ. ಬ್ರೇಕ್ ಸ್ಪೀಡ್ ಗಾಡಿಗೆ ಹೆಂಗೆ ಬ್ರೇಕ್ ಹಾಕ್ತದಲ್ಲ, ಅವನಿಗೆ ನಿಲ್ಲಿಸ್ತದೆ. ಅವನಿಗೆ ಅಲ್ಲಿ ತನಕ ಸಮಾಧಾನ ಹಂಗಿಲ್ಲ, ಎಲ್ಲಿ ತನಕ ಅದಕ್ಕೆ ಹೊರ ತೆಗೆಯಂಗಿಲ್ಲ. ಬೇಕಾದಾಗ ಹೊಸ ಶರ್ಟ, ವೈಟ್ ಶರ್ಟ, ವೈಟ್ ಪ್ಯಾಂಟ್ ಇರೋದು ಲೆಕ್ಕ. ಹಾರ್ಡ್ ಶರ್ಟ್ ಪ್ಯಾಂಟ್ ಇದ್ದವರು ಮಾಡಿ ಒಳಗೆಲ್ಲ ಹೋಗುದಪ್ಪ, ಇವ ನೋಡಂಗಿಲ್ಲ. ಅವ ಮೈ ಮೇಲೆ ಎಂಥ ಶರ್ಟ, ಎಂಥ ಪ್ಯಾಂಟ, ಏನಿಲ್ಲ. ಕರುಣ ಅಂತಾರೆ. ಕರುಣ ಅಂದ್ರೇನು? ಏನಾದರೂ ಮಾಡಿ ಆ ವ್ಯಕ್ತಿ, ದುಃಖಿತ ವ್ಯಕ್ತಿ ಸುಖಿಯಾಗಲಿ ಅನ್ನತಕ್ಕಂಥ ಆಂತರಿಕ ಭಾವನೆ ಇರ್ತದೆ. ಗುರುಗಳು ಹಂಗದ ರೀ. ಹೆಂಗದ? ಕರುಣಾ ಸಿಂಧು. ಅವರಲ್ಲಿ ಕರುಣ ಅಳತೆ ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲರ ಮೇಲೆ ಜಾತಿ, ಮತ, ಗೋತ್ರ, ಲಿಂಗ ಯಾವುದು ನೋಡೋಂಗಿಲ್ಲ. ನೋಡಲಾರ್ದೇನಪ್ಪ ಅಂತ ಕೇಳಿದರೆ ಅವರಂತಾರವರು ಕರುಣಾ ಸಿಂಧು ಮಾಂ ಭವಾಬ್ಧೋ ಪತಿತಂ ಮಾಂ, ಜನ್ಮ ಮರಣ ಕೆಸರಿನಲ್ಲಿ ಬಿದ್ದೀನಿ. ನಾ ಏನಾರೇ ಒದ್ದಾಡಿದ್ರೆ ಮತ್ತಿಟ್ಟು ಒಳಗೆ ಮುಳುಗ್ತೀನಿ. ಅದರ ಸಲುವಾಗಿ ನಾನು ಏನೇನೋ ಮಾಡಿದೆ, ಜಪ ಮಾಡಿದೆ, ತಪ ಮಾಡಿದೆ, ಕರ್ಮ ಹಂಗೆ ಒದ್ದಾಡಿ ನಾನು ಬರೋಂಗಿಲ್ಲ, ಮೇಲೆ ಬರೋಂಗೆ ಕಾಣಂಗಿಲ್ಲ, ಬರೋಂಗಿಲ್ಲ. ಸುಖ ಸಲುವಾಗಿ ಮಾಡ್ತಾರಲ್ಲ, ಎಲ್ಲ ಜಪ ಮಾಡ್ತಾನೆ, ತಪ ಮಾಡ್ತಾನೆ, ತೀರ್ಥ ಅವು ಯಾವು ಒದ್ದಾಡ್ದಂಗೆ ಮತ್ತಿಟ್ಟು ಸಿಕ್ಕೊಂಡು ಬೀಳ್ತೀನಿ. ಅದಕ್ಕಂತ ಪತಿತ ಮಾಂ ಏನಪ್ಪ? ಉದ್ಧರ
ನಾನು ಉದ್ಧಾರ ಮಾಡು. ಉದ್ಧಾರೇ ಆತ್ಮನ ಅಂದರೆ ನನಗೆ ಆಗಂಗಿಲ್ಲ, ಆತ್ಮನ ಆಗಂಗಿಲ್ಲ. ಈಗ ನೀನೇ ಉದ್ಧಾರ ಮಾಡ, ನೀನೇ ಉದ್ಧಾರ ಮಾಡು. ಉದ್ಧಾರ ಮಾಂ, ನನ್ನ ಉದ್ಧಾರ ಮಾಡು. ಉದ್ಧಾರ ಮಾಡಂದ್ರೆ ಏನು ಮಾಡ್ಬೇಕಪ್ಪ? ಏನಿಲ್ಲ, ನನ್ನ ಮೇಲೆ ದೃಷ್ಟಿ ಹಾಕಿದ್ರೆ ನಾವು ಉದ್ಧಾರ ಆಗ್ತೀನಿ. ಅದಲ್ಲ ಅವ್ರು ಮೀನಪಾನ ದೃಷ್ಟಿನೇ ಹಾಕ್ತಾವಂತಲ್ರಿ, ಸ್ಮರಣೆ ಮಾಡ್ತಾವಂತ, ನೋಡಿದ್ರೆ ಸಾಕು ಉದ್ಧಾರಕ್ಕೆ. ಮೀನಿಗೆ ಶಕ್ತಿ ಅದ, ನಿಮಗೆ ಇಲ್ಲೇನ್ರಿ ಗುರುವೇ? ದುರ್ಜನ ಮನುಷ್ಯ ನೋಡಿದ್ರೆ ಹೊಡಿತಾವ, ಕುಸಗಳು ಹೊಟ್ಟೆ ಕೆಡ್ತಾವ. ಯಪ್ಪ ನನ್ನ ಮೇಲೆ ನೀವು ಕೃಪಾ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಅವರು ಕಾರುಣ್ಯ ದೃಷ್ಟಿಯ ನಿಜಗಳು ಬರೆದವ. ಕಡ್ಗಣ್ಗಳಿವೆ ಸಂತಸವ ನಕಿಳರ್ಗೆ. ಭಾಳಿಲ್ಲ, ಸುಮ್ಮ ವಾರಿ ನೋಡ್ರಿ, ನನಗೆ ಸಾಕಷ್ಟೆ, ಹೊರ ನೋಡೋ ಜರುತ್ತಿಲ್ಲ. ಕಡ್ಗಣ್ಗಳಿವೆ ಸಂತಸವ ಅಖಿಳರ್ಗೆ. ನೀವು ಸುಮ್ಮನೆ ನನ್ನ ಮೇಲೆ ಇಟ್ಟು ಇಟ್ಟು ದೃಷ್ಟಿ ಹಾಕಿರಿ, ಸಾಕು ಸಾಕು. ಯಾವ ದೃಷ್ಟಿ? ಕರುಣಾ ದೃಷ್ಟಿ ಅಂತಾರೆ ಅವರು. ಕಟಾಕ್ಷ ದೃಷ್ಟಿಯ ಯಪ್ಪ ಆ ದೃಷ್ಟಿನೂ ಕೂಡ ಸರಳ ಇರ್ಬೇಕ್ರೆ, ರುಜುವ. ದೃಷ್ಟಿನೇ ಎಷ್ಟೋ ಮಂದಿಗೆ ಹೊಟ್ಟೆ ಕೆಡ್ತದ, ಮನಿ ಸೀಳ್ತಾವೆ ಅಲ್ಲ. ಅದಕ್ಕೆ ರುಜುವ, ಅತಿ ಕಾರುಣ್ಯ, ಸುಧಾಭಿವೃಷ್ಟಿಯ. ಎಷ್ಟು ಚಂದ ಹೇಳಿದ್ರು ನೋಡ್ರಿ, ಎಷ್ಟು ವರ್ಣನೆ ಮಾಡೋ ದೃಷ್ಟಿಗೆ. ದೃಷ್ಟಿ ಹೆಂಗಿರಬೇಕು? ಸರಳ ಇರಬೇಕು. ಸರಳ ಅಂದ್ರೆ ಅದರಿಂದ ಏನೋ ಲಾಭ ಪಡಿ ಹಿಂದಿರಬಾರ್ದು. ಅದಕ್ಕೇನು ಇವ ನಮ್ಮ ಸೇವೆ ಮಾಡಲಿ ಮುಂದೆ ರುಜುವ, ಸರಳ ಅಂದ್ರೆ ಏನು ರೀ? ಅವ ಬದ್ಧ ಅದಾನ, ಮೋಕ್ಷ ಅದಾನ, ಅವನು ಉದ್ಧಾರ ಮಾಡೋದು. ಉಳುಕಿದ ಏನಿಲ್ಲ. ಅವನಿಗೆ ಮಾಡಿದ್ರೆ ರೊಕ್ಕ ಕೊಡ್ತಾನೆ, ರೂಪಾಯಿ ಕೊಡ್ತಾನೆ, ಅದು ಏನಿಲ್ಲ. ಯಾವ ರುಜು ದೃಷ್ಟಿಯ, ಸರಳ ದೃಷ್ಟಿ, ಅದ್ವೈತ ದೃಷ್ಟಿ, ಏಕದೃಷ್ಟಿ, ಅದ್ವೈತ ದೃಷ್ಟಿ. ಏನಪ್ಪ ಅಂತ ಕೇಳಿದರೆ ಮಾಡ್ರಿ. ಅದರೊಳಗೆ ಕಾರುಣ್ಯ ಏನಪ್ಪ ಅಂತ ಕೇಳಿದರೆ ಅತಿ ಕಾರುಣ್ಯ. ಅದರ ಅತಿ ಕಾರುಣ್ಯ ನೋಡಿ. ಏನು ಸಿದ್ಧಾರೂಢರು ಗುರುನಾಥರು ಏನು ಹೇಳಿಲ್ಲ, ಏನು ಕೇಳಿಲ್ಲ. ಯಾತ್ರಕ್ಕೆ ಹೋಗಿ ಬಂದ್ರಂತ, ಬಾ ಗುರಪ್ಪ ಕೊಂಡ್ರು, ನೋಡಿದ್ರು. ಅವ್ರು ಏನು ನೋಡಿದ್ರು, ಅವ್ರಿಗೆ ಏನಾಯಿತು ನೋಡ್ರಿ. ಹಂಗೆ ರುಜ್ವ ದೃಷ್ಟಿಯ, ಎಂಥ ದೃಷ್ಟಿ? ಸುಧಾಭಿವೃಷ್ಟಿಯ, ಅಮೃತದ ಮಳೆ ಸುರಿಸೋದು. ಸದ್ಗುರುನಾಥಗೆ ಏನಪ್ಪ ಅಂತ ಕೇಳಿದರೆ, ಅವರು ತಮ್ಮ ಅಮೃತಮಯ ದೃಷ್ಟಿಯಿಂದ ಅವರು ಸುರಿಸೋದು. ಅಡ್ಡಾಡಿ ಹನಿ ಬಂದ್ರೆ ಆ ಕಡೆ ತೊಯ್ತದೆ, ಮೈ ತೊಯ್ತದ, ಕೈ ತೊಯ್ತದೆ. ಧಾರಾಕಾರ ಮಳೆ ಸುರಿತಂದ್ರೆ ಮೈ ಬಟ್ಟಿ ಎಲ್ಲ ತೊಯ್ದು ಹೋಗ್ತಾವಲ್ಲ, ಹಂಗೆ ಕಾರುಣ್ಯ ದೃಷ್ಟ್ಯ. ಅದೆಂಥದ್ದು? ಸುಧಾ ದೃಷ್ಟ್ಯ, ಅಮೃತ ದೃಷ್ಟ್ಯ. ಎರಡು ಚಂದ ಹೇಳಿದ್ರು ನೋಡಿ. ಕರುಣಾ ದೃಷ್ಟಿ ಇರಬೇಕು, ಸುಧಾ ದೃಷ್ಟಿ ಇರಬೇಕು. ಎಂಥದ್ದು ಗುರುಗಳು. ಉದಾಹರಣೆ ಗುರುನಾಥಾರೂಢರದ ಏನು ಓಡಾಡೋ ಹುಡುಗ, ತಿರುಗಾಡೋ ಹುಡುಗ ಅಲ್ಲೇ ಅವರ ದೃಷ್ಟಿ ಹಾಕಿದ್ರು ಕರುಣಾ ದೃಷ್ಟಿ, ಅಮೃತ ದೃಷ್ಟಿ. ಆ ಅಮೃತ ದೃಷ್ಟಿಯಿಂದ ಮೃತ್ಯುವನ್ನೇ ಗೆದ್ದರು ಅವರು. ಆ ಕರುಣಾ ದೃಷ್ಟಿಯಿಂದ ಜಗತ್ತು ಪಾವನ ಮಾಡಿದರು ಗುರುನಾಥರು. ಹೆಂಗದ ನೋಡ್ರಿ, ಗುರು ಹಿಂಗಿರ್ತಾನೆ. ಅದಕ್ಕಂತಾರೆ ಅವರು ಶಾಸ್ತ್ರದಾಗ ಮಾಮುದ್ಧರೆ ಆತ್ಮೀಯ ಕೃಪಾ ಏನಪ್ಪ ಅಂತ ಕೇಳಿದ್ರೆ ಕಟಾಕ್ಷ. ಆತ್ಮೀಯದ ನಿಮ್ಮದು, ನಿಮ್ಮ ಕೃಪಾ ಕಟಾಕ್ಷ ಸೀದಾ ನನ್ನ ಮೇಲೆ ಬಂದಿರ್ಬೇಕು. ಅದರ ಮಧ್ಯದಲ್ಲಿ ಏನೂ ಬರಬಾರ್ದು. ರುಜ್ವ, ಧನ ಕೊಟ್ಟರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಏನಿಲ್ಲ. ಗುರುನಾಥರು ಏನು ಸೇವೆ ಮಾಡ್ಯಾರ? ಏನು ಸೇವೆ ಮಾಡ್ಯಾರ? ಮಾಡಿಲ್ಲ. ಅವ್ರು ಹೆಂಗೆ ದೃಷ್ಟಿ
ಅದಕ್ಕೆ ಅಂತಾನೆ, ನಾನು ನಿನ್ನ ಸ್ತೋತ್ರ ಮಾಡೋಕ್ಕೆ ಅಜ್ಞಾನಿ ಇದ್ದೀನಿ, ನಿನ್ನ ಸೇವೆ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ, ನಿನ್ನ ಚಿಂತನೆ ಮಾಡೋಕ್ಕೆ ಮನಸ್ಸು ಚಲೋ ಇಲ್ಲ, ಪರತು ನನ್ನ ಮೇಲೆ ಕೃಪಾ ಮಾಡು. ಸಾಹುಕಾರ ದತ್ತಿಗೆ ತೊಗೊಂಡ್ರೆ ಏನೂ ಮಾಡೋ ಜರೂರತ್ ಇಲ್ಲ ರೀ, ಲೆಕ್ಕಪತಿ ಆಗಕ್ಕೆ. ಕರೋಡಪತಿ ದತ್ತು ತೊಗೊಂಡ್ರೆ ಕರೋಡಪತಿ ಆಗ್ತಾನೆ. ಏನು ಮಾಡ್ಯಾನ? ಏನೂ ಮಾಡಿಲ್ಲ ಅವನಿಗೆ. ಅವ್ರ ಕೃಪಾ, ಅವ್ರ ದಯ, ಅವನ ಕರುಣ, ಕರೋಡಪತಿ. ಹಂಗೆ ಸದ್ಗುರುನಾಥ ನನ್ನ ಮೇಲೆ ಕರುಣ ಮಾಡ್ದ. ನಿನಗೆ ಮೃತ್ಯು ದಾಟಿಸ್ಬೇಕು ಅಂತ ತನ್ನ ಅಮೃತ ದೃಷ್ಟಿಯನ್ನು ಹಾಕದ ಅಂತ ಕೇಳಿದರೆ, ಅವಾಗೇನಪ್ಪ ಅಂತ ಕೇಳಿದರೆ, ಉದ್ಧಾರ, ನಮ್ಮ ಉದ್ಧಾರ ಅದಕ್ಕೆ ಹೇ ಗುರುವೇ, ನನ್ನ ಮೇಲೆ ಪ್ರಸನ್ನ ಆಗು, ನನ್ನ ಮೇಲೆ ಕರುಣ ಮಾಡು, ನನ್ನ ನಿನ್ನ ಕೃಪಾ ದೃಷ್ಟಿಯಿಂದ ನೋಡು. ಅಮೃತ ದೃಷ್ಟಿ ನನ್ನ ಮೇಲೆ ಬಿತ್ತು ಅಂದರೆ ನಾನು ಮೃತ್ಯುರಹಿತನಾಗ್ತೀನಿ ಅಂತ ತಿಳ್ಕೊಂಡು ಸದ್ಗುರುಗಳನ್ನು ಏನಪ್ಪ ಅಂತ ಕೇಳಿದರೆ ಬಹುದೃಷ್ಟಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಅವ ಮಾಡಿದ್ದು ನೋಡಿ ಗುರುಗಳು ಕೇಳ್ತಾರೆ. ದಿನ ಬರಕತ್ರ ಕೇಳ್ತಾರೆ. ಯಾಕೋ ತಮ್ಮ ದಿನ ಬರಕತ್ತಿ ಅಂತ ಅಂತಾರೆ. ಕೇಳ್ತಾರೆ ಅವರು. ಸ್ತೋತ್ರ ಮಾಡಕತ್ತಿ ಅಂದರೆ ಕೇಳ್ತಾರೆ. ಯಾಕಪ್ಪ ಏನಾಗ್ಯದ ನಿನಗೂ? ಇಟ್ಟು ಮಾಡಕತ್ತಿ, ಇಟ್ಟು ಬರಕತ್ತಿ, ಏನಾಗ್ಯದ ನಿನಗೆ? ಏನಾರ ಆಗ್ಯದ ಹೇಳು, ಏನಾರ ಆಗ್ಯದ ಹೇಳು. ಏನು ಹೇಳಬೇಕು? ದವಾಖಾನೆಗೆ ಯಾರು ಸುಮ್ಮನೆ ತಿರುಗಾಡಕ್ಕೆ ಹೋಗ್ತಾರೆ? ತಿರುಗಾಡೋದು ದವಾಖಾನೆ ಹೋಗ್ತಾರೆ? ಏನಾದ್ರು ಗಾರ್ಡನ್ ಅದನ್ನು ದವಾಖಾನೆ? ಜಡ್ಡು ಬಂದವರೇ ಹೋಗ್ತಾರೆ ದವಾಖಾನೆಗೆ. ಅದಕ್ಕೆ ಗುರುನಾಥ ನಿನಗೇನು ಹೇಳಿ, ನನಗೆ ಭಯಂಕರ ದೊಡ್ಡ ರೋಗ ಅದ, ಭವರೋಗ. ಆ ರೋಗ ನನಗೇನಪ್ಪ ಅಂತ ಕೇಳಿದರೆ ಭಾಳ ನನ್ನಿಂದ ಅದು ಏನು ಪಥ್ಯ ಮಾಡಿದ್ರು ಏನು ಮಾಡಿದ್ರು ಬಗೆಹರಂಗೆ ಕಾಣಂಗಿಲ್ಲ. ಅದಕ್ಕೆ ಭವರೋಗ ವೈದ್ಯ ಇದ್ದೆ ನೀ ಅಂತ ಬಂದೇನ. ನನ್ನ ಕಡೆದು ಸಾಧ್ಯ ಇಲ್ಲ ಈ ರೋಗ ಕಡೆ. ನಾ ಪತ್ತೆ ಮಾಡಿ ನೋಡಿದೆ, ನಾ ಎಲ್ಲ ಎದ್ದು ನೋಡಿದೆ, ತಿರುಗಾಡಿ ನೋಡಿದೆ, ಅದನ್ನು ಕಾಣಂಗಿಲ್ಲ. ಅದಕ್ಕೆ ನನಗೆ ಹೆಂಗಾರೆ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಈ ಈ ಈ ಈ ಭಯದಿಂದ ಎಚ್ಚರ. ಸ್ವಪ್ನದಾಗ ಹುಲಿ ಬಂದರೆ ಆ ಹುಲಿ ಭಯ ಕಳಿಬೇಕಂದ್ರೆ ಏನೂ ಮಾಡಿ ಎಚ್ಚರ ಮಾಡ್ಬೇಕು ನನಗೆ ಅಷ್ಟೇ. ಸ್ವಪ್ನದಾಗ ಹುಲಿ ಬಂದದ, ಕಡ್ದದ, ಚೀರಾಕತ್ತಾನ. ಮತ್ತು ಆ ಹುಲಿ ಭಯ ತೆಗಿಬೇಕಾದ್ರೆ ಏನು ಮಾಡಬೇಕು? ಒಳಗಾಡಿಸ್ಬೇಕು ಅವನಿಗೆ. ಬಡಗಿ ತೊಗೊಂಡು ಹುಲಿ ಹೊಡ್ಯಕ್ಕೆ ಹೋಗಬಾರ್ದು. ಹುಲಿ ಹೊಡ್ಯಕ್ಕೆ ಹೋದ್ರೆ ಅವನು ಸಾಯ್ತಾನೆ. ಅಲ್ಲಿ ಏನಿಲ್ಲ, ಎಚ್ಚರ ಮಾಡ್ಬೇಕು ಅಷ್ಟೇ. ಹಂಗೆ ನನಗೇನು ಮಾಡು ಗುರುವೇ, ನಾನು ಅಜ್ಞಾನ ಇದ್ದರೆ ಮಲಿಗೆ ನನಗೆ ಎಚ್ಚರ ಮಾಡು ಅಂತ ತಿಳ್ಕೊಂಡು ದುರ್ವಾರ ಸಂಸಾರ ದವಾಗ್ನಿ ತಪ್ತಂ ದೂಧೂಯಮಾನಂ ದುರದೃಷ್ಟವಾತೈ ಭೀತಂ ಪ್ರಪನ್ನಂ ಪರಿಪಾಯ ಮೃತ್ಯೋ ಶರಣ್ಯಂ ಅನ್ಯಂ ಯದಹಂ ನ ಜಾನೆ. ಶರಣ್ಯಂ, ನಿಮ್ಮ ಪಾದಕ್ಕೆ ಬಿದ್ದವ್ರಿಗೆ ನನಗೆ ಶರಣಾಗತ ಕೊಡೋಕೆ ಯಾರಿಲ್ಲ. ಶರಣಾಗತ ಯಾರು ಕೊಡ್ಬೇಕು ರೀ? ಶರಣಾಗತ ಯಾವ ವೈರಿ ಬೆನ್ನತ್ತ ನೀವನಿಗೆ ಅವನಿಗಿಂತ ಹೆಚ್ಚಿಗೆ ಶಕ್ತಿ ಇದ್ದರೆ ಶರಣ ಕೊಡಬೇಕು. ಇಲ್ಲಕ್ಕಾದ್ರೆ ಶರಣ ಕೊಟ್ಟೆ ನಿಂದು ಮರಣ. ನೀವು ಇರಂಗಿಲ್ಲ, ಇಬ್ಬರು ಹೊಡಿತಾನೆ. ಶರಣ ಯಾರು ಕೊಡ್ತಾರೆ? ವೈರಿ ಬಂದವ್ರನ್ನೆಲ್ಲ ಧ್ವಂಸ ಮಾಡೋ ಶಕ್ತಿ ಇದ್ದವರು ಶರಣ ಕೊಡಬೇಕು. ನಿನ್ನಂತಕ್ಕೆ ಖಾಲಿ ಕಂಪ್ನಿ ಇದ್ದಿ ಮತ್ತು ಅವ್ರು ಬಂದವ್ರು ನೀ ಏನು ಮಾಡ್ತೀವಿ? ಮಾಡಂಗಿಲ್ಲ. ಗುರು ಹೆಂಗದನ? ಶರಣ್ಯಂ. ನಿನಗೆ ಅಂಜಿಕೆ ಏನದ? ಜನ್ಮ ಮರಣ. ಅದು ಇಲ್ಲವದ ನೋಡ್ರಿ, ಅವನು ಇಲ್ಲವದ. ಜನ್ಮ ಮರಣ ಇಲ್ಲವನಂತೆ. ಮತ್ತು ಯಾತ್ರ ಭಯ ನಡಬರಿಕೆನ ಹಾಗೆ ಇರ್ತಾವೆ ಇವು. ದೊಡ್ಡ ಭಯ ಅವ ಇಲ್ಲವದನ ಗುರು. ಅದಕ್ಕೆ ನಿಮ್ಮ ಹಂತಕ್ಕೆ ಬಂದೇನೆ. ಅವರೇನು ವೈರಿ ಅದಲ್ಲ, ಜನ್ಮ ಮರಣ ಕಾಮ ಕ್ರೋಧ ಅವೆಲ್ಲ ನಿಮ್ಮ ಹಂತಕ್ಕೆ ಬರೋಂಗಿಲ್ಲ ಅವು. ಅದಕ್ಕೆ ನಿಮ್ಮ ಹಂತಕ್ಕೆ ಬಂದೇನ್ರಿ. ನಾ ಶರಣಾಗತಾಗೀನಿ. ನನಗೆ ಹೆಂಗಾರೆ ಮಾಡಿ ಏನಪ್ಪ ಅಂತ ಕೇಳಿದ್ರೆ ನನ್ನಿಂದ ಬಗೆಹರಿಯದ, ನನ್ನಿಂದ ಅಸಾಧ್ಯವಾದ ಈ ಭಯ ಏನದ, ಜನ್ಮ ಮರಣದ ಭಯ, ಇದನ್ನು ಕಳೆಯವರು ನೀವೇ ಇದ್ದೀರಿ. ಅದಕ್ಕೆ ನಿಮ್ಮ ಹಂತಕ್ಕೆ ನಾನು ಬಂದೀನಿ ಅಂತ
ಈ ಶ್ಲೋಕದ ದುರ್ವಾರ ಸಂಸಾರ ದವಾಗ್ನಿ ತಪ್ತಂ ದೋಧೂಯಮಾನಂ ದೂರದೃಷ್ಟ ವಾತೈ. ದೋಧೂಯ ಅಂದ್ರೆ ಅಳಿಗಾಡಕತ್ತೇವ. ಯಾಕೆ ಗಾಳಿ ಬಿಟ್ಟದ ಭಾಳ ಜೋರು, ಆ ಬೆಂಕಿ ಗಾಳಿ ಬಿಟ್ಟದ. ಏನಪ್ಪ ಅಂದ್ರೆ ಭೀತಂ, ಈ ಅಂಜಿದಂಥ ನನ್ನನ್ನು, ಪ್ರಪನ್ನಂ ಶರಣಾಗತ ಆಗಿರ್ತಕ್ಕಂಥ ನನ್ನನ್ನು, ಮೃತ್ಯೋಹೋ ಪರಿಪಾಯಿ, ಈ ಜನ್ಮ ಮರಣದಿಂದ ನನ್ನ ಕಾಪಾಡಪ್ಪ. ಯಾಕೋಪ್ಪ ನಮ್ಮಂತಕ್ಕಾಗಿ ಬಂದಿದ್ದು ಭಾಳ ಮಂದಿ ಅದ್ರ ಹೋಗಲಿ. ನೇನೆ ಅನ್ಯಂ ಶರಣಂ ನ ಜಾನಾಮಿ, ನಿಮ್ಮ ಬಿಟ್ಟು ನಮ್ಗೆ ಯಾರೂ ಗೊತ್ತಿಲ್ಲ. ಅನ್ಯಂ ಶರಣಂ ಯಾರಿಲ್ಲ. ಈ ಜನ್ಮ ಮರಣ ಭಯದಿಂದ ನಮ್ಮನ್ನು ಯಾರೂ ಬಿಡಿಸೋರು ಯಾರೂ ಇಲ್ಲ ಗುರೇ. ಅನ್ಯಂ ಶರಣಂ ನ ಜಾನೆ, ನನಗೆ ಯಾರೂ ಗೊತ್ತಿಲ್ಲ. ಈ ಭಯದಿಂದ ಆಯಿತು, ಅದಕ್ಕೆ ನನ್ನ ಕಾಪಾಡುವಂಥ ಈ ಶ್ಲೋಕದ್ದು ಏನಪ್ಪ ಅಂದ್ರೆ ಅರ್ಥದ. ಆದ್ದರಿಂದ ಅವರು ಗುರುಗಳು ಹೆಂಗದಾರೆ, ಅವ್ರ ಹಂತಕ್ಕೆ ಯಾರ ಹಂತಕ್ಕೆ ಏನದ ಅದೇ ಸಿಗ್ತದೆ. ಕಿರಾಣಿ ಅಂಗಡಿಗೆ ಹೋದ್ರೆ ಕಿರಾಣಿ ಸಿಗ್ತದೆ, ಅರ್ಬಿ ಅಂಗಡಿಗೆ ಹೋದ್ರೆ ಅರ್ಬಿ ಸಿಗ್ತಾವೆ, ಬಂಗಾರ ಅಂಗಡಿಗೆ ಹೋದ್ರೆ ಬಂಗಾರ ಸಿಗ್ತಾವೆ. ಬಂಗಾರ ಅಂಗಡಿ ಕಬ್ಬಣ ಕೇಳಿದೆ, ಕಬ್ಬಣ ಅಂಗಡಿದ ಬಂಗಾರ ಕೇಳಿದೆ, ಎಲ್ಲಿ ಕೊಡ್ತಾರೆ? ಸಿಗಂಗಿಲ್ಲ. ಹಾಂ, ಹೇ ಸದ್ಗುರುನಾಥ, ನಿಂದು ಸಚ್ಚಿದಾನಂದದ ಅಂಗಡಿ ಅದ, ನಿರ್ಭಯ ಅದ ನಿನ್ನ ಅಂಗಡಿ. ಅಲ್ಲಿ ಹೋದ್ರೆ ಸಿಗ್ತವೆ ಏನ್ರಿ, ಸತ್ತು ಚಿತ್ತ ಆನಂದ ಸಿಗ್ತವೆ, ಅಲ್ಲಿ ನಿರ್ಭಯ ಸಿಗ್ತದೆ, ಶಾಂತಿ ಸಿಗ್ತದೆ. ಯಾಕೆ ನೀವು ವ್ಯಾಪಾರೇ ಅದರದೇ ಮಾಡ್ತೀವಿ. ನಿನ್ನ ಹಂತಕ್ಕೆ ಬಂದವ್ರು ನಿರ್ಭಯ ಆಗ್ತಾರೆ, ನಿನ್ನ ಹಂತಕ್ಕೆ ಬಂದವ್ರು ಜನ್ಮರಣ ಹೋಗ್ತದೆ, ನಿನ್ನ ಹಂತಕ್ಕೆ ಬಂದವ್ರಿಗೆ ಆನಂದ ಸಿಗ್ತದೆ. ನಿನ್ನ ದುಕಾನೇ ಅದೇ ಅದ, ಅದಕ್ಕೆ ನಾನು ನಿಮ್ಮ ಹಂತಕ್ಕೆ ಬಂದೀನಿ ಅಂತ ಭಾಳ ಸುಂದರವಾಗಿ ಅವರು ವರ್ಣನೆ ಮಾಡಿ ಕೇಳ್ತಾನೆ. ನಾಳೆಗದ